ರೋಹಿತ್ ರೋಹಿತ್ ಮ್ಯಾಚ್ ಸ್ಟಾರ್ಟ್ ಮಾಡಿ. ಅಂಕಣ ಒಂದರಲ್ಲಿ ಲೈಟ್ ಸ್ಟಾರ್ಟ್ ಮಾಡಿ. ಕೊಂಚ ತಾಂತ್ರಿಕ ತೊಂದರೆಯಿಂದಾಗಿ ಸ್ಕೋರ್ ಬೋರ್ಡನ್ನು ಅಡಚಣೆಗೊಳಿಸಲಾಗಿದೆ. ದಯವಿಟ್ಟು ತೀರ್ಪುಗಾರ ಪಂದ್ಯವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿ. ಇದೀಗ ಪಂದ್ಯ ಆರಂಭಗೊಳ್ತಾ ಇದೆ. ಬೆಂಗಳೂರು ಅರ್ಬನ್ ಡಿಸ್ಟಿಕ್ ವರ್ಸಸ್ ಯಾದಗಿರಿ ಡಿಸ್ಟಿಕ್. ಪಂದ್ಯದ ಆರಂಭಿಕ ಹಂತದಲ್ಲಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ತಂಡದ ರಾಕೇಶ್. ಪಂದ್ಯದ ಆರಂಭಿಕ ಹಂತದಲ್ಲಿ ಯಾದಗಿರಿ ತಂಡದ ಶಾಸ್ತ್ರಿ ಒಬ್ಬ ಅನುಭವಿ ಆಟಗಾರ ಒಂದೊಳ್ಳೆ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ದಾಳಿಯಲ್ಲಿ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ತಂಡದ ಕೃಪಾ ಸಾಗರ್ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂತಹ ಆಟಗಾರ ಒಂದೊಳ್ಳೆ ಟೋಟಚ್ನೊಂದಿಗೆ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. 2 ಈಚ್. ದಾಳಿಯಲ್ಲಿ ಶಾಸ್ತ್ರಿ ಯಾದಗಿರಿ ಜಿಲ್ಲಾ ತಂಡದ ಒಬ್ಬ ಅನುಭವಿ ಆಟಗಾರ ಬೆಂಗಳೂರಿನ ಒಂದು ಶ್ರೇಷ್ಠ ಡಿಫೆನ್ಸ್ ನಡುವೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಯಾದಗಿರಿ ತಂಡದ ಅನುಭವಿ ಆಟಗಾರ ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂತ್ ಶೆಟ್ಟಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಿರುವಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್ ಸುಶಾಂತ್ ಶೆಟ್ಟಿ ಅವರನ್ನ ಸಹ ಇಲ್ಲಿ ಇದೀಗ ಕೃಪಾ ಸಾಗರ್ ಕಾಣಬಹುದು. ಇದೇ ನಮ್ಮ ಮೈಸೂರು ಭಾಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಅಂತರ ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತ ಕೃಪಾ ಸಾಗರ್. ಜಾನ್ಸನ್ ಎಲ್ಲಿದ್ದೀರಾ? ಬನ್ನಿ ಜಲ್ದಿ. ಜಾನ್ಸನ್, ಪ್ರಕಾಶ್, ವೇಣುಗೋಪಾಲ್, ರವಿಕುಮಾರ್, ಅಭಿಷೇಕ್ ಬನ್ನಿ. ಜಾನ್ಸನ್ ಸ್ಕೋರ್ ಶೀಟ್ ತಗೊಂಡೋಗಿ. ಸರ್ ಜಾನ್ಸನ್ ಎಲ್ಲಿದ್ದೀರಾ? ಗ್ರೌಂಡ್ ನಂಬರ್ 1ರಲ್ಲಿ ಕಾರ್ಯನಿರ್ವಹಿಸ್ತಾರೆ. ರಮೇಶ್ ಎಲ್ಲಿದ್ದಾರೆ? ರಮೇಶ್ ಮಂಡ್ಯ ರಮೇಶ್ ಅಲ್ಲಿದ್ದೀರಾ? ಒಂದೊಳ್ಳೆ ಟ್ಯಾಕಲ್. ಮತ್ತೆ ದಾಳಿಯಲ್ಲಿ ರಾಕೇಶ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ, ಹಾಗೆ ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ. ಪ್ರಥಮ ವರ್ಷದ BGS ಕಪ್ 2025 ಈ ದಿನದ ಪ್ರಥಮ ದಿನದ ಪಂದ್ಯಗಳು ಈಗಾಗಲೇ ಚಾಲನೆಯಲ್ಲಿದೆ. ಸಾಕಷ್ಟು ವೇಗದ ದಾಳಿಯೊಂದಿಗೆ ರಾಕೇಶ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರನ ಔಟ್ ಮಾಡಲು ಯಶಸ್ವಿಯಾದರು. ಯಾದಗಿರಿ ದ ಸೆಕೆಂಡ್ ಕಾಲ್ ಕೊಡಗು ವರ್ಸಸ್ ಬೀದರ್. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ಮುಂದಿನ ಪಂದ್ಯ ಕೊಡಗು ವಿರುದ್ಧ ಬೀದರ್. 2 ತಂಡಗಳಿಗಿದು 2ನೇ ಕರೆ. ಜಾನ್ಸನ್ ಎಲ್ಲಿದ್ದೀರಾ? ಕೋರ್ಟ್ ನಂಬರ್ 1ನಲ್ಲಿ ಜಾನ್ಸನ್ ಥರ್ಡ್ ರೈಡ್ ಮಾಡಿ ಹೋಗಿ. ಜಾನ್ಸನ್ ಅಲ್ಲಿ ಚೀಪ್ ಹೋಗಿ, ಇವ್ರು ಥರ್ಡ್ ರೈಡ್ ಮಾಡಿ. ಜಲ್ದಿ ಬರಬೇಕು ಟೀಮ್ ನೋಡಿ. ಅಲ್ಲಿ ನೋಡಿ, ನಾ ಬಂದಿಲ್ಲ ಅಂದ್ರೆ ವಾಕವರ್ ಕೊಟ್ಬಿಡಿ. ಯಾವುದು ಟೀಮ್ ಅದು? ಹಾಸನ್ ವಿರುದ್ಧ ಕೋಲಾರ ತಂಡದ ನಾಯಕರ ಕೋಲಾರ ಟೀಮು ಎಲ್ಲಿದೆ? ಹಾಸನ್ ಹಾಗೂ ಕೋಲಾರ್. ಒಂದೊಳ್ಳೆ
ನಿರ್ಣಯಲ್ಲಿ 4 ಅಂಕದ ಸೇರ್ಪಡೆ ಆಗ್ತದೆ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಯಾದಗಿರಿ ತಂಡದ ಶಾಸ್ತ್ರಿ 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ದೇವ್ ಅವರಿಂದ ಒಂದೊಳ್ಳೆ ಡಿಫೆನ್ಸ್ ಇಲ್ಲಿ. ಹಲೋ ಬನ್ನಿ ಹಾಸನ ತಂಡ ನೋಡಿ, ಪಂದ್ಯ ಮುಕ್ತಾಯವಾಗಿದೆ. ಈಗ ಪಂದ್ಯ ಮುಕ್ತಾಯವಾಗಿ 10 ನಿಮಿಷ ಆಗಿದೆ. ಹಾಸನ ತಂಡ ಹಾಗೂ ಕೋಲಾರ ಎರಡೂ ತಂಡಗಳಿಗಿದ ಅಂತಿಮ ಕರೆ. ಕೋಲಾರ ಹಾಗೂ ಹಾಸನ್. ದಾಳಿಯಲ್ಲಿ ಮನೋಜ ಉತ್ತಮವಾದಂಥ ಒಂದು ಎಸ್ಕೇಪ್. 2 ಅಂಕದ ಸೇರ್ಪಡೆ ಆಗ್ತದೆ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡಕ್ಕೆ. ಹಲೋ. ಬಾಗಲಕೋಟೆ ಜಿಲ್ಲಾ ತಂಡದ ವಿಜಯ್ ಭಜಂತ್ರಿರವರು ಎಲ್ಲೇ ಇದ್ದರೂ ಪ್ರಚಾರಕರ ಬಳಿ ಬರಬೇಕಾಗಿ ವಿನಂತಿ. ವಿಜಯ್ ಭಜಂತ್ರಿ, ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲಾ ತಂಡದ ಆಟಗಾರ ವಿಜಯ್ ಭಜಂತ್ರಿರವರು ಎಲ್ಲೇ ಇದ್ದರೂ ಪ್ರಚಾರಕರ ಬಳಿ ಬರಬೇಕಾಗಿ ವಿನಂತಿ. ಈಗಾಗಲೇ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಚಿನ್ನದ ನಾಡು ನಮ್ಮ ಹೆಮ್ಮೆಯ ಕೋಲಾರ ಜಿಲ್ಲಾ ತಂಡ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ಹಾಸನ ಎಲ್ಲಿದೆ? ಹಾಸನ ಯಾರು ಕ್ಯಾಪ್ಟನ್? ಬನ್ರಿ ಹಾಸನ ತಂಡ ಎಲ್ಲಿದೆ? ಹಾಸನ ತಂಡ ಕ್ಯಾಪ್ಟನ್ ಆಫ್ ಕೋಚ್ ಆಫ್ ದಿ ಹಾಸನ ಟೀಮ್. ಹಾಸನ ತಂಡ ಇಲ್ಲ ಸರ್. ಈ ಬಾರಿ ಶಾಸ್ತ್ರಿ ಸಾಕಷ್ಟು ಪ್ರಯತ್ನ ಇತ್ತು ತಮ್ಮ ತಂಡಕ್ಕೆ ಅಂಕವನ್ನು ಪಡೆಯೋದಕ್ಕೆ ಹೋರಾಟವನ್ನು ನಡೆಸಿಕೊಳ್ತಾ ಇದ್ರು. ಆದರೆ ಒಂದೊಳ್ಳೆ ಟ್ಯಾಕಲ್ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ತಂಡದ ಆಟಗಾರರಿಂದ. ಬೆಂಗಳೂರು ಅರ್ಬನ್ ಡಿಸ್ಟಿಕ್ ತಂಡದಲ್ಲಿ ಪ್ರೋ ಕಬಡ್ಡಿ ಆಟಗಾರರನ್ನ ಸಹ ಇಲ್ಲಿ ಕಾಣಬಹುದಾಗಿದೆ. ಪವನ್ ಟಿಯಾರ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ, ಹಾಗೆ ರಂಜಿತ್ ನಾಯ್ಕ್ ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಕೋಲಾರ ವಿರುದ್ಧ ಹಾಸನ. ಈಗಾಗಲೇ ಕೋಲಾರ ತಂಡ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದೆ. ಹಾಸನ ಜಿಲ್ಲಾ ತಂಡ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಿ. ಅಂಕಣ 2ರಲ್ಲಿ ಇದೀಗ ಹಾಸನ ಜಿಲ್ಲಾ ತಂಡದ ವಿರುದ್ಧ ಕೋಲಾರ. 2 ಬಲಿಷ್ಠ ತಂಡಗಳ ನಡುವೆ ಒಂದು ರೋಚಕ ಪಂದ್ಯ ಆರಂಭವಾಗಲಿಕ್ಕಿದೆ.
ಹಾಗೂ ಬೀದರ್ ಎರಡೂ ತಂಡಗಳಿಗಿದು ಎರಡನೇ ಕರೆ. ಹಲೋ ಹಲೋ ಮಂಡ್ಯ ತಂಡದ ಸುಶಾಂತ್ ಹಾಗೂ ದಾವಣಗೆರೆ ತಂಡದ ಮಲ್ಲಪ್ಪ ಎರಡು ಆಟಗಾರರು ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಮಲ್ಲಪ್ಪ ದಾವಣಗೆರೆ, ಸುಶಾಂತ್ ಮಂಡ್ಯ. ಅಂಕಣ ಒಂದರಲ್ಲಿ ಈಗಾಗಲೇ ಬೆಂಗಳೂರು ಅರ್ಬನ್ ವಿರುದ್ಧ ಯಾದಗಿರಿ. ಹಾಫ್ ಟೈಮ್ ಸ್ಕೋರ್ 31-5 ಇನ್ ಫೇವರ್ ಆಫ್ ಬೆಂಗಳೂರು ಅರ್ಬನ್ ಡಿಸ್ಟಿಕ್. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ಯಾದಗಿರಿ ತಂಡದ ಜೆರ್ಸಿ ನಂಬರ್ 3 ಆಟಗಾರ ರೈಟ್ ರೈಡರ್ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ರು. ಯಾದಗಿರಿ ತಂಡದ ಜೆರ್ಸಿ ನಂಬರ್ 10 ಆಟಗಾರ ಅದು ಎಂಟಿ ರಾಡೊಂದಿಗೆ ವಾಪಸ್ಸಾಗಿದ್ದಾರೆ. ಈಗಾಗಲೇ ಅಂಕಣ 2ರಲ್ಲೂ ಸಹ ಕೋಲಾರ ವಿರುದ್ಧ ಹಾಸನ್ ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ ಆರಂಭವಾಗಲಿಕ್ಕಿದೆ. ಪ್ರಥಮ ವರ್ಷದ BGS ಕಪ್ ಕುಶಾಲನಗರ ಒಕ್ಕಲಿಗರ ಯುವ ವೇದಿಕೆಯ ಉದ್ಘಾಟನಾ ಒಂದು ಸಮಾರಂಭದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ತಂಡಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಒಕ್ಕಲಿಗರ ಯುವ ವೇದಿಕೆ ಕುಶಾಲನಗರ ಹಾಗೂ ಒಕ್ಕಲಿಗರ ರಿಕ್ರಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ ಕೊಡಗು ಜಿಲ್ಲೆ ಇವರ ಆಶ್ರಯದಲ್ಲಿ BGS ಕಪ್ 2025 ದಾಳಿಯಲ್ಲಿ ಕೋಲಾರ ತಂಡದ ಸತೀಶ್ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಆಂಕಲ್ ಹೋಲ್ಡ್. ಹಲೋ, ಸಂತು ಅವರೇ ಪ್ರಚಾರಕರ ಬಳಿ ಬನ್ನಿ. ಕಸ್ಟಮ್ಸ್ ಸಂತೋಷ್ ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ಅಂಕಣ 2ಕ್ಕೆ ಕಾಟನ್ ಅನ್ನು ನೀಡಬೇಕಂತ ಆರೋಗ್ಯ ಇಲಾಖೆಯವರಲ್ಲಿ
ವಿನಂತಿಸ್ಕೊಳ್ತಾ ಇದ್ದಾವೆ. ದಯವಿಟ್ಟು ಫಸ್ಟ್ ಏಡ್ ಇನ್ಚಾರ್ಜ್ ಯಾರಿದ್ದೀರಾ ಒಂದು ಸ್ವಲ್ಪ ಅಂಕಣ 2ಕ್ಕೆ ಕಾಟನನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ಹಾಸನ್ ತಂಡದ ಅಜಯ್, ಜರ್ಸಿ ನಂಬರ್ 8ರ ಆಟಗಾರ. ಸಾಕಷ್ಟು ವೇಗದ ದಾಳಿ, ಇಲ್ಲಿ ಚೈನ್ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ಆಟಗಾರ ನೋಡಲಿ, ತೀರ್ಪುಗಾರರು ತೀರ್ಮಾನ ನೀಡೋದಕ್ಕಿಂತ ಮುಂಚಿತವಾಗಿ ನೀವು ಯಾವುದೇ ರೀತಿಯಾದಂತಹ ವಾದ ವಿವಾದಕ್ಕೆ ಒಳಗಾಗೋದು ಬೇಡ. ಪವನ್ TR ಬ್ಯಾಂಗ್ಳೂರ್ ಅರ್ಬನ್ ತಂಡದ ಪ್ರಚಾರಕರ ಬಳಿ ಬನ್ನಿ. ದಾಳಿಯಲ್ಲಿ ಅಭಿ, ಫೋರ್ 1 ಇನ್ ಫೇವರ್ ಆಫ್ ಹಾಸನ. ದಾಳಿಯಲ್ಲಿ ಹಾಸನ್ ತಂಡದ ಅಜಯ್, ನಾಲ್ಕು ಆಟಗಾರ ನಡುವೆ ಅಜಯ್ ಕುಟ್ಟಿ ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ಒಂದೊಳ್ಳೆ ಎಸ್ಕೇಪ್. ಅಜಯ್ ಕುಟ್ಟಿ ಹಾಸನ ತಂಡಕ್ಕೆ ಪ್ರಮುಖ ದಾಳಿಗಾರನಾಗಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 5-1 ಇನ್ ಫೇವರ್ ಆಫ್ ಹಾಸನ. 5-1 ಪಂದ್ಯ. ಫೈನಲ್ ಕಾಲ್ ಕೊಡಗು ವಿರುದ್ಧ ಬೀದರ್. 2 ತಂಡಗಳಿಗಿದು ಅಂತಿಮ ಕರೆ. ಕೊಡಗು ವಿರುದ್ಧ ಬೀದರ್, 2 ತಂಡಗಳಿಗಿದು ಅಂತಿಮ ಕರೆ. 5-3 ಇನ್ ಫೇವರ್ ಆಫ್ ಹಾಸನ. 5-3 ಪಂದ್ಯ ಹಾಸನ್ ತಂಡದ ಪರವಾಗಿ. ಕೊಡಗು ಹಾಗೂ ಬೀದರ್ 2 ತಂಡಗಳಿಗಿದು ಅಂತಿಮ ಕರೆ. ಕಣ 1ರಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಪ್ರಥಮ ವರ್ಷದ ಕರ್ನಾಟಕ BGS ಕಪ್, ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಒಂದೊಳ್ಳೆ ಆರಂಭವನ್ನ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಶುಭಾಶೀರ್ವಾದದೊಂದಿಗೆ ಒಂದು ಕಾರ್ಯಕ್ರಮ ಇಲ್ಲಿ ಆರಂಭಗೊಂಡಿದೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ MD ಕೃಷ್ಣಪ್ಪರವರು, ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕೊಡಗು. ಕ್ರೀಡಾಂಗಣದ ಉದ್ಘಾಟನೆಯನ್ನು ಶ್ರೀಯುತ ಡಾಕ್ಟರ್ ಮಂಥರ್ಗೌಡರು, ಈ ಭಾಗದ ಜನಪ್ರಿಯ ಶಾಸಕರು. ಸಾಕಷ್ಟು ವೇಗದ ದಾಳಿ, ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಕುಶಾಲನಗರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಜ್ ವಿಬಿರವರು ಹಾಗೆ ಅನೇಕ ಗಣ್ಯಾತಿ ಗಣ್ಯರ ನೇತೃತ್ವದಲ್ಲಿ ಒಂದು ಸುಂದರ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುವುದರ ಮೂಲಕ ಈಗಾಗಲೇ ಪ್ರಥಮ ದಿನದ ಪಂದ್ಯಗಳು ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತರು, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ BC ಸುರೇಶ್ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಂಡಗಳು ಸಹ ಬಂದು ಬಹಳ ಶಿಸ್ತುಬದ್ಧರಾಗಿ ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ M ಷಣ್ಮುಗಂ ಸರ್ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ತೀರ್ಪುಗಾರರು ಸಹ ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ಕಾರ್ಯನಿರ್ವಹಿಸ್ತಾ ಈ ಕಾರ್ಯಕ್ರಮದ ಆಯೋಜನೆಯಲ್ಲೂ ಸಹ ಆಯೋಜನೆಗೆ ಸಹಕಾರ ನೀಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು KBTCLನ ಶ್ರೀಯುತ ಮಹೇಶ್ ಸರ್ ಅವರು ಸಹ
ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕ ನಮ್ಮ ಕಬಡ್ಡಿಯ ಪ್ರೋತ್ಸಾಹಕರು, ಕಬಡ್ಡಿಯ ಎಲ್ಲ ದಾನಿಗಳು ಸಹ ಈ ಒಂದು ಪ್ರಥಮ ವರ್ಷದ BGS ಕಪ್ 2025 ಇಷ್ಟು ಅದ್ಭುತವಾಗಿ ಆಯೋಜನೆ ಆಗೋದಕ್ಕೆ ಸಹಕರಿಸಿದ್ದಾರೆ. ಬಹಳ ಉತ್ತಮವಾದಂಥ ಒಂದು ಕ್ರೀಡಾಂಗಣ ಹಾಗೆ ಗ್ಯಾಲರಿ ವ್ಯವಸ್ಥೆನ ಶ್ರೀ ಲಕ್ಷ್ಮಿ ಇವೆಂಟ್ಸ್ ಬೆಂಗಳೂರು ಬಹಳ ಉತ್ತಮವಾದಂಥ ಒಂದು ಆಯೋಜನೆಯನ್ನು ಅಲ್ಲಿ ಮಾಡಿದ್ದಾರೆ. ಹಾಗೆ ಪತ್ರಿಕಾ ಮಾಧ್ಯಮದವರು ಹಾಗೆ TV ಮಾಧ್ಯಮದವರು ಹಾಗೆ ಅತ್ಯಂತ ಶಾಂತ ರೀತಿಯಿಂದ ಮೂಡಿ ಬರೋದಕ್ಕೆ ನಮ್ಮ ಉತ್ತಪ್ಪ ಸರ್ ದಯಮಾಡಿ ವೇದಿಕೆ ಬಳಿ ಬನ್ನಿ. ಈ ಕಾರ್ಯಕ್ರಮ ಅತ್ಯಂತ ಶಾಂತ ರೀತಿಯಿಂದ ಮೂಡಿ ಬರೋದಕ್ಕೆ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಸಹಕರಿಸ್ತಾ ಇದ್ದಾರೆ. ಎಸ್ 13-5 ಹಾಸನ ಜಿಲ್ಲಾ ತಂಡದ ಪರವಾಗಿ ಅಂಕಣ 2ರ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಜಾನ್ಸನ್ ಅವರು, ಸ್ಥಳೀಯ ಕೊಡಗು ಜಿಲ್ಲೆಯ ತೀರ್ಪುಗಾರರಾಗಿ, ಹಾಗೆ ಬೆಂಗಳೂರಿನಿಂದ ಆಗಮಿಸಿರುವಂತಹ ಶ್ರೀಯುತ ವೇಣುಗೋಪಾಲ್ ಬೆಂಗಳೂರವರು ಹಾಗೆ ಶ್ರೀಯುತ ಪ್ರಕಾಶ್ ಬೆಂಗಳೂರವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಧಾರವಾಡ ಜಿಲ್ಲೆಯಿಂದ ಆಗಮಿಸಿರುವಂತಹ ಶ್ರೀಯುತ ಸಿದ್ದು ಹೋಳಿರವರು ಹಾಗೆ ಇನ್ನೋರ್ವರು ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ಪಂಪಾಪತೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸ್ಕೋರರ್ ಆಗಿ ಶ್ರೀಯುತ ರವಿಕುಮಾರ್ ಅವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಶ್ರೀಯುತ ಮೋಹನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂಕಣ 1ರಲ್ಲಿ ಈಗಾಗಲೇ ಪಂದ್ಯ ಮುಕ್ತಾಯವಾಗಿದೆ. ಬೆಂಗಳೂರು ಅರ್ಬನ್ ಜಿಲ್ಲಾ ವಿರುದ್ಧ ಯಾದಗಿರಿ ಜಿಲ್ಲಾ ತಂಡ. ಈಗಾಗಲೇ ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡ ಸಾಕಷ್ಟು ಅಂಕದ ಮುನ್ನಡೆಯೊಂದಿಗೆ ಈ ಪಂದ್ಯದ ಗೆಲುವನ್ನು ಸಾಧಿಸಿಕೊಂಡು ಮುಂದಿನ ಒಂದು ಹಂತಕ್ಕೆ ಅಂಕಪಟ್ಟಿಯಲ್ಲೂ ಸಹ ಶುಭಾರಂಭವನ್ನು ಮಾಡೋದ್ರ ಮೂಲಕ ಮುಂದಿನ ಹಂತಕ್ಕೆ ಇಲ್ಲಿ ಅರ್ಹತೆಯನ್ನು ಪಡ್ಕೊಳ್ತಾ ಇದೆ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಕೊಡಗು ಹಾಗೂ ಬೀದರ್ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರ